ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಆತ್ಮೀಯರು ಮುಜರಾಯಿ ಇಲಾಖೆಯಲ್ಲಿ ಸುಧಾರಣೆ ತಂದು ರೈಲ್ವೆ ಯಾತ್ರೆಗಳನ್ನು ಮಾಡಿಸಿ ಅಕಸ್ಮಾತು ಔಷಧಿಗಾಗಲಿ ಅಥವಾ ಅವ್ರ ಮೇಲೆ ಒಂದು ಅವಘಡಗಳಾದರೆ ಅವರೊಂದು ಪರಿಹಾರ ಕೊಡೋದ್ರಲ್ಲಿ ನಮ್ಮ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಇಲಾಖೆಗೆ ಸಂಜೀವನಿ ಔಷಧಿಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಇತಿಹಾಸದಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಯಾರು ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ. ರಾಮಲಿಂಗಾರೆಡ್ಡಿಯವರೇ ಮೊದಲು ಇದೆಲ್ಲ ಮಾಡ್ತಂದಿದ್ದಾರೆ. ಯಾವಾಗಲೂ ಯಾವೇ ಒಂದು ಸಭೆಗೆ ಬಂದರೂ ಕೂಡ ಆ ಅರ್ಚಕರಿಗೆ ಅವರ ಬಡತನಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಮದುವೆಗಾಗಲಿ ಎಲ್ಲಕ್ಕೂ ಕೊಡದೆ ಚಿಂತನೆ ಅದರಲ್ಲೇ ಇತ್ತು. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ರಾಮಲಿಂಗಾರೆಡ್ಡಿಗಳು. ದೇವರು ಅವ್ರಿಗೆ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ರಾಜ್ಯವನ್ನು ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತೀವಿ. ಹಾಗೂ ನಮ್ಮ ಅರ್ಚಕ ಬಂಧುಗಳಿಗೆಲ್ಲ ನಮಸ್ಕಾರ ಹೇಳ್ತೇನೆ. ಹಾಗೆ ರಾಮಲಿಂಗಾರೆಡ್ಡಿಯವ್ರಿಗೂ ನಮಸ್ಕಾರ ಕಳಿಸ್ತಾ ನಮ್ಮ ರಾಜ್ಯದ ಮಹಾವಿಷ್ಣು ವಂಶವುಳ್ಳ ಶಿವಕಾರಗಳು ನಮಸ್ಕಾರ ಹೇಳಿ ದೇವರನ್ನು ಕಾಪಾಡಲಿ. ಆಪಂಚ ವರ್ಷಗಳು ಈ ಉಳಿದಿರೋದು 20 ತಿಂಗಳು, ಆಮೇಲೆ 5 ತಿಂಗಳು ಈ ರಾಜ್ಯವನ್ನು ಮುನ್ನಡೆಸಿ ನಾವೆಲ್ಲ ಬ್ರಾಹ್ಮಣರಿಂದ ಪ್ರಾರ್ಥನೆ ಮಾಡ್ತೀವಿ ಅಂತ ನಾನು ನಿಂಬರವಾಗಿ ನಮ್ಮ ಮುಖ್ಯಮಂತ್ರಿಗಳ ಭರವಸೆಯನ್ನು ಕೊಡ್ತೀನಿ. ನೀವೆಲ್ಲ ಸೇರಿರೋದು ಅತ್ಯಂತ ಸಂತೋಷವಾದ ವಿಚಾರ. ಈಗಾಗಲೇ ಅಧ್ಯಕ್ಷರು ಬೇಡಿಕೆಗಳನ್ನು ಹೇಳಿಬಿಟ್ಟಿದ್ದಾರೆ. ಸರ್ಕಾರದ ಬೊಕ್ಕಸವನ್ನು ನೋಡಿಕೊಂಡು ಅದನ್ನು ಮುಂದೆ ಯಾವ ರೀತಿ ಮಾಡ್ತಾರೋ ಸರ್ಕಾರಕ್ಕೆ ಬಿಡೋಣ. ಸರ್ಕಾರ ಖಂಡಿತವಾಗಲೂ ಜನಪರವಾಗಿ ಇರುತ್ತೆ ಅಂತ ಹೇಳ್ತಾ ಅದನ್ನು ಸರ್ಕಾರಕ್ಕೆ ಬಿಡೋಣ, ಅವರೇ ಮಾಡ್ತಾರೆ. ಮಾಡದೇ ಮುಖ್ಯಮಂತ್ರಿಗಳನ್ನ ರಾಮಲಿಂಗಾರೆಡ್ಡಿ ಜೊತೆಗೆ ಅವ್ರ ಮುಖ್ಯಮಂತ್ರಿಗಳ ಮನೆಗೆ ಹೋಗೋಣ ಅಂತ ಹೇಳ್ತಾ ಇಲ್ಲಿ ನಿಮ್ಮ ಸಮಾವೇಶಕ್ಕೆ ನಮ್ಮ ಶುಭಚಿಂತನೆಗಳಿದೆ, ದೇವರ ಪ್ರಾರ್ಥನೆ ಕೂಡ ಇದೆ. ಅದಕ್ಕೇನು ಎರಡು ಮಾತಿಲ್ಲ ಅದಕ್ಕೆ. ಆದರೆ ಸಮಾವೇಶ ಮಾಡೋ ಸಮಯದಲ್ಲಿ ನಾವು ನೀವು ಎಲ್ಲ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ದೇವರ ಅನುಷ್ಠಾನ ಪೂಜೆಗಳನ್ನು ಮಾಡಿ ನಾವು ರಾಜ್ಯಕೀಯವನ್ನು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲೂ ಕೂಡ ಮಳೆ ಕಡಿಮೆ ಆದರೆ ವೃದ್ಧ ಜಪ ಮಾಡೋರು, ಪರ್ಜನ ಜಪ ಮಾಡೋರು, ಅದರಿಂದ ರುದ್ರಹೋಮ ಕೂಡ ಮಾಡೋರು. ಅದರಿಂದ ಮಳೆಯಾಗಿ ರಾಜ್ಯಕ್ಕೂ ಮತ್ತು ಜನರಿಗೂ ಶಾಂತಿ ಸಿಗ್ತಾ ಇತ್ತು. ಈ ಸಮಾವೇಶದಲ್ಲಿ ನೀವು ಎಲ್ಲರಿಗೂ ನಮಗೊಂದು ಮಾತು ಕೊಡಬೇಕು. ನೀವೆಲ್ಲರೂ ಸೇರಿ ರಾಜ್ಯದಲ್ಲಿ ವರ್ಷ ಋತು ಇನ್ನೊಂದು ವಾರಕ್ಕೆ ಆರಂಭ ಆಗುತ್ತೆ, ಇನ್ನೂ 3 ತಿಂಗಳು ಮಳೆ ಇದೆ. ನಾವು ನೀವು ಎಲ್ಲ ಸೇರಿ ಮುಖ್ಯಮಂತ್ರಿಗಳು ಮಾತು ಕೊಡೋಣ. ನಮ್ಮ ಹತ್ರ ಏನು ಅನುಷ್ಠಾನ ಇದೆ, ಯಾರಿಗೆ ಪದ್ಯನ ಜಪ ಗೊತ್ತೇ ರುದ್ರ ಹೇಳ್ತಾರೆ, ಎಲ್ಲರೂ ಮಾಡಿ ನಾಡಿನಲ್ಲಿ ಸಮೃದ್ಧವಾಗಿ ಮಳೆ ಬಂದು ಬೆಳೆ ಬಂದು ರಾಜ್ಯದಲ್ಲಿ ಜನತೆ 7 ಕೋಟಿ ಜನಕ್ಕೆ ನೀರಿಲ್ಲ ಅಂತ ಆಗಬಾರ್ದು. ಅಂಥ ಒಂದು ಸಂಕಲ್ಪ ಮಾಡಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಶುಭಾಶಯ. ಅದು ನಮ್ಮ ಕೆಲಸವಾಗಲಿ, ಅದು ನಮ್ಮ ಕೆಲಸ ನಾವು ಮಾಡಬೇಕು. ಅವ್ರ ಕೆಲಸ ಅವ್ರು ಮಾಡ್ತಾರೆ, ರಾಜ್ಯಭಾರ ಮಾಡ್ತಾರೆ. ನಮ್ಮ ಕೆಲಸ ಇದು ನಾವು ಇಷ್ಟು ಮಾಡೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ. ಆಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಒಂದು ಸಣ್ಣದಾಗಿ ಪ್ರಾರ್ಥನೆ ಮಾಡ್ತೇನೆ. ದಯವಿಟ್ಟು 36,000 ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ. ಎಲ್ಲ ದೇವಸ್ಥಾನ ಸುತ್ತೋಲೆ ಕಳಿಸಿ ಕೂಡಲೇ ಎಲ್ಲ ದೇವಸ್ಥಾನದಲ್ಲೂ ಪ್ರಾತಃ ಕಾಲದಲ್ಲಿ ಮಳೆಗೋಸ್ಕರವೇ ರುದ್ರಾಭಿಷೇಕ, ರುದ್ರ ಜಪ, ಅದ್ರ ಜೊತೆಗೆ ಬೇರೆ ನಮ್ಮ ವೈಖಾನಸ ಪಂಚರಾತ್ರ ಅವರಿದ್ದರೆ ಅವರುಗಳು ಮಹಾವಿಷ್ಣು ಪಾರಾಯಣ ಮಾಡಿ ಮಳೆಗೆ ಒಂದು ಸುತ್ತೋಲೆ ಹೊರಡಿಸಬೇಕು ಅಂತ ನಾನು ಮುಖ್ಯಮಂತ್ರಿ ಕೇಳ್ಕೊಳ್ತೇನೆ. ಅದನ್ನು ನೋಡೋಕ್ಕೆ ಒಬ್ಬರ ಅಧಿಕಾರಿಗಳನ್ನು ನೇಮಿಸಿ ಬೆಳಗ್ಗೆ ಯಾವ ತಿರುಪತಿಯಲ್ಲೆಲ್ಲ ಹೋಗಿ ನೋಡ್ತಾರೆ, ಅದೇ ರೀತಿ ಯಾವ ಆಫೀಸರ್ಗಿರ್ತಾರೋ ಅವ್ರ ದೇವಸ್ಥಾನಕ್ಕೆ ಹೋಗಿ ಅವರು ಆ ಮಳೆಗೋಸ್ಕರ ಪರ್ಜನ ಜಪ ಮಾಡಿಸಿ ರುದ್ರಾಭಿಷೇಕ ಮಾಡೋ ಜವಾಬ್ದಾರಿ ತಗೊಳ್ಳಿ. ಆದವರೆಲ್ಲ ಹೋಗಿ ಮಾಡಲಿ ಅಂತ ಹೇಳ್ತೀನಿ. ಅದು ಕಡ್ಡಾಯವಾಗಿ ನಾವು ಮಾಡಬೇಕು. ನಾವು ರಾಜ್ಯದ ಶಾಂತಿಯನ್ನು ಕಾಪಾಡಬೇಕು, ನಮ್ಮದೇ ಜವಾಬ್ದಾರಿ. ರಾಜ್ಯದಲ್ಲಿ ಮಳೆ ಹೋಗೋದು ನಮ್ಮ ಜವಾಬ್ದಾರಿ ಇದೆ.
ಬೆಳೆ ಬಂದ ರೈತ ಏನು ಮಾಡ್ತಾನೆ, ಭೂಮಿ ಬಿಟ್ಕೊಂಡ್ಬಿಟ್ರೆ. ಆದ್ದರಿಂದ ನಾವು ನೀವು ಅದನ್ನು ಮಾಡೋಣ ಅಂಥೇಳಿ ಸುತ್ತಲ ಹೊರಸಿ ಅಂತ ಕೇಳ್ತೇನೆ. ನಾನು ಹೆಚ್ಚು ಸಮಯ ತಗೊಳ್ಳಲ್ಲ, ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಕೇವಲ ಇರೋದೇ 20 ತಿಂಗಳು. ಆ 20 ತಿಂಗಳು ಜಾಸ್ತಿ ಕೆಲಸ ಮಾಡಬೇಕು. ನಾನು ಭಾಷಣ ಮಾಡಪ್ಪ ಅಲ್ವಾ ಇಲ್ವಾ ಅಂತ ಹೇಳೋಕ್ಕೆ ನಾನು ತಯಾರಿಲ್ಲ. ಈಗ ತಾನೇ ಮಾತು ಕೊಟ್ಟಿದ್ದೀನಿ 20 ತಿಂಗಳು ಮತ್ತು 5 ವರ್ಷ ಇರಬೇಕು ಅಂತ. ಅದಕ್ಕೆ ಸಮಯವನ್ನು ಜನಪ್ರತಿನಿಧಿಗಳಿಗೆ ಜನಗಳ ಮೀಸಲಾಗಿಡಲಿ. ಭಾಷಣದಿಂದ ಆಗದೆ ಇರೋದು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ. ಆದರೆ ನೀವೆಲ್ಲರಿಗೂ ಒಂದು ವಿಚಾರ ಹೇಳ್ತೀನಿ, ನನಗೆ ಗೊತ್ತಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳಿಗೆ ಹೇಗೆ ಮಾಡ್ತಾರೆ ಅಂತ ತುಂಬ ಜನ ಕೇಳೋರು. ಆಗಕ್ಕೆ ಮುಂಚೆ ನಾನು ಹೇಳಿದೆ, ನಿಮ್ಗೆ ಯಾರು ಗೊತ್ತಿಲ್ಲ, ಏನಾದ್ರು ಲಾಂಗ್ ವಿಷನ್ ಇದ್ದರೆ, ಮುಂದಾಲೋಚನೆ ತುಂಬ ಇದ್ದರೆ ಏಕೈಕ ವ್ಯಕ್ತಿ ಶಿವಕುಮಾರ್ ಅಂತ ಹೇಳಿದ್ದೇನೆ. ಅವರ ಕಾರ್ಯವೈಖರಿ ನೋಡಿದರೆ ಏನು ಮಾಡ್ತಾರೆ ಅಂತ ಖಂಡಿತವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜನ ಭಗವಂತ ಕೊಟ್ಟಿದ್ದಾನೆ. ಅವರಾಗಿ ಪ್ರಾರ್ಥನೆ ಮಾಡೋಣ, ರಾಜ್ಯ ಸರ್ಕಾರಕ್ಕೆ ಶುಭ ಹೇಳೋಣ. ನಮ್ಮ ರಾಮಲಿಂಗಾರೆಡ್ಡಿಯವರು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಹೆಚ್ಚಿನ ಜವಾಬ್ದಾರಿ ತಗೊಳ್ಳಿ. ಅವರೇ ನೀರಾವರಿ ಮಂತ್ರಿಗಳಾಗಿದ್ದಾರೆ, ನೀರಿನ ಕೊರತೆ ಆಗಬಾರದು ಅಂತ ಇಷ್ಟರಿಂದ ರಾಮಲಿಂಗಾರೆಡ್ಡಿ ಪ್ರೀತಿ ಮಾಡ್ತಿರಲ್ಲ, ಆ ಪ್ರೀತಿಯನ್ನು ದೈವಕ್ಕೆ ತಿರುಗಿಸಿ ಮಳೆ ಆಗಲಿ ನೀವೆಲ್ಲ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾ 4 ಮಾತು ಮುಗಿಸ್ತೇನೆ. ಹೂವಾಗಲಿ, ಕರ್ನಾಟಕ ರಾಜ್ಯ ಪ್ರಗತಿಯಲ್ಲಿ. ಎಲ್ಲಕ್ಕಿಂತ ಮಾತು ಮುಗಿಸೋಕ್ಕೆ ಮುಂಚೆ ನಾನು ಮುಖ್ಯಮಂತ್ರಿ ಕಿವಿ ಮಾತು ಹೇಳ್ತೀನಿ, ಇಷ್ಟೇ ಹೇಳೋದು, ಈ ಸಂದರ್ಭದಲ್ಲಿ ಬೇಕಾಗಿದ್ದು ಮನುಷ್ಯ ಮುಂದೆ ಆರೋಗ್ಯ ಒಂದಿದ್ರೆ ಏನು ಬೇಕಾದ್ರೆ ಸಾಧನೆ ಮಾಡಬಹುದು. ವಿದ್ಯೆ, ಕಣ್ತುಂಬ ನಿದ್ದೆ, ಈ 3 ಕೊಡೋಕ್ಕೆ ಇರೋಕ್ಕೊಂದು ಮನೆ. ಅದಕ್ಕೆ ಇನ್ನಿರೋ ಉಳಿದ 20 ತಿಂಗಳಲ್ಲಿ ತಾವು ವಸತಿ ಬಗ್ಗೆ ಯೋಚನೆ ಮಾಡಿ, ಎಲ್ಲೆಲ್ಲಿ ಮನೆಗಳಿಲ್ಲ, ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಹಾಗೆ ಮನೆಯೆಲ್ಲ ಇದು ನೋಡಿದ್ದಾರೆ, ನಾನು ತುಂಬ ನೋಡಿದ್ದೀನಿ. ನಾನು ಆ ಭಾಗದಲ್ಲಿ ವಸತಿ ಯೋಜನೆ ರೂಪಣೆ ಮಾಡಿ ಅಂತ ಕೇಳ್ತಾ ಅವ್ರನ್ನ ಹೇಳ್ತಾ ನನ್ನ ಪ್ರಾರ್ಥನೆ ಮುಂದೆ ಇಡ್ತೀನಿ. ಆರೋಗ್ಯಕ್ಕೆ ಪ್ರಜೆಗಳಿಗೆ ತೊಂದರೆ ಆಗಬಾರ್ದು, ಆರೋಗ್ಯ ಇಲಾಖೆನ ಇನ್ನು ಬಲಪಡಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.